ಓಕೆ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇಲ್ಲಿ ನೋಡಿ, ಊರಿಗೆ ಹೊರಟಿದ್ವಿ, ಇನ್ವಿಟೇಷನ್ ಕೊಡಬೇಕು. ಸೊ ಮತ್ತು ಅಮ್ಮಗೂ ಹುಷಾರಿಲ್ವಂತೆ. ನಾವು ಮಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಇವತ್ತೇ ಹೋಗ್ತಾಯಿದ್ವಿ. ಅಮ್ಮಗೂ ಹುಷಾರಿಲ್ಲ, ಸೊ ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಇದು ಹೊಸ ಬ್ಯಾಗ್, ನಿಮಗೆ ತೋರಿಸಿರ್ಲಿಲ್ಲ. ಇವಾಗ ಇದರಲ್ಲೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಬಿಟ್ಟಿದ್ವಿ, ಟೈಮ್ ಆಯಿತು ಅಂತ. ಸೊ ಹಂಗಾಗಿ ಇವಾಗ ರಂಗೋಲೆಲ್ಲ ಹೋಯ್ತು ಮಗಳೇ. ಹಾಸನಿಗೆ ಹೊರಟಿದ್ದೀನಿ. ನಾನು ಸ್ಲಿಪ್ಪರ್ ಬರೀ ಕಿತ್ತೋಯ್ತು. ಸ್ಲಿಪ್ಪರ್ ತೊಗೋಬೇಕು. ನೋಡಿ, ಸ್ಲಿಪ್ಪರ್ ಹಾಕೊಂಡಿದ್ದೀನಿ. ನಾನು ಈ ಡ್ರೆಸ್ಸಿಗೂ ಇದಕ್ಕೂ ಮ್ಯಾಚೇ ಆಗ್ತಿಲ್ಲ. ಬ್ಯಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಹೊಸ ಬ್ಯಾಗು. ಇವಾಗ ಹಾಸನಿಗೆ ಹೊರಟಿದ್ದೀವಿ. ಹೋಗೋದಕ್ಕಿನ್ನೇ ಸಂಜೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಇವಾಗ ಆಲ್ಮೋಸ್ಟ್ ನನ್ನ ಸೀರೆಗಳು, ಮಕ್ಕಳು ಬಟ್ಟೆಗಳು, ಅವು ಇವು ಎಲ್ಲ ಹೋಗ್ತಿದ್ದೀನಿ. ಸೊ ಹಂಗಾಗಿ ಆ ಬ್ಯಾಗ್ ತೊಗೊಂಡಿದ್ದೀನಿ. ದೊಡ್ಡ ಬ್ಯಾಗು ಇಟ್ಕೊಂಡು ಹೋಗೋಕ್ಕಾಗಲ್ಲ ಕವರ್ಗಳಲ್ಲಿ ಅಂತ. ಅದರಲ್ಲಾದರೆ ಫುಲ್ ಎಲ್ಲ ಹಾಕ್ಬಿಡ್ಬೋದು ಅಂತ. ಇವಾಗ ಹೋಗಿ ಅಮ್ಮನ ತೋರಿಸಿ ಇವಾಗ ಸಂಜೆನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹುಷಾರಿಲ್ಲ ಅಂತ ಹೇಳ್ತೈತೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾಳೆ ನಮ್ಮ ಮನೆಯವರು ನಮ್ಮ ಅಪ್ಪನೂ ಇನ್ವಿಟೇಷನ್ ಕೊಡೋಕೆ ಹೋಗ್ತಾರೆ. ಸೊ ಹಂಗಾಗಿ ಬೇಗ ಹೋಗ್ತಾಯಿದ್ದೀವಿ. ಹಿಂಗೆ ಹೋಗೋದು ಬರೋದು ಇದ್ದಿದ್ದೆ. ನೀವು ಏನಪ್ಪ ಮೂರು ದಿವಸಕ್ಕೂ ಹೋಯ್ತಾಳೆ ಅಂತ ಅನ್ಕೋತಿದ್ದೀರಾ. ಬಟ್ ಇನ್ವಿಟೇಷನ್ ಕೊಡಬೇಕಲ್ಲ, ನಮ್ಮಪ್ಪ ಒಬ್ಬರೇ ಹೋಗೋಕ್ಕಾಗಲ್ಲ. ಅದಕ್ಕೆ ಹೋಗ್ತಾಯಿದ್ದೀವಿ. ನನ್ನ ಮಗಳು ನೋಡಿ ರೆಡಿ ಆಗಿಬಿಟ್ಟು ಬ್ಯಾಗ್ ಕಾಯ್ತಾ ಕೂತವಳೆ. ಕ್ಯಾಬ್ ಬುಕ್ ಮಾಡಿದ್ವಿ, ಅವ್ರು ಇನ್ನೂ ಬಂದಿಲ್ಲ. ಸೊ ಹಂಗಾಗಿ ಬಾಗ್ಲ ಹತ್ರನೇ ವೆಯ್ಟ್ ಮಾಡ್ತಿದ್ವಿ, ಅವ್ರು ಕೆಳಗಡೆ ಬಂದಮೇಲೆ ಹೋಗೋಣ ಅಂತ. ಮದುವೆ ತಯಾರಿ ಎಲ್ಲ ಜೋರಾಗೆ ನಡೀತಾ ಇದೆ ಗೈಸ್. ಅರೆ ಲಗೇಜ್ಗಳು ಎತ್ಕೊಂಡು ಹೋಗೋದು ಎತ್ಕೊಬೋದು, ಅದೇ ಹಿಂಸೆ. ಸೊ ಈ ಬ್ಯಾಗಲ್ಲಿ ಎಲ್ಲ ಫುಲ್ ತುಂಬಿಟ್ಟಿದ್ದೀವಿ. ಅಂದರೆ ಇನ್ನೊಂದು ಬ್ಯಾಗ್ ಇದೆ, ಅದು ಇನ್ನೊಂದ್ಸಲ ತಗೋತೀನಿ. ಇವಾಗ ಇನ್ವಿಟೇಷನ್ ಕೊಟ್ಬಿಟ್ಟು ವಾಪಸ್ ಬರ್ತೀವಿ. ಬಂದಮೇಲೆ ಇನ್ನೊಂದು ಬ್ಯಾಗ್ ತಗೋಬೇಕು. ಇದರಲ್ಲಿ ಇವಾಗ ತಂದಿದ್ವಲ್ಲ ಸೀರೆಗಳು, ಬ್ಲೌಸು ಮತ್ತು ಮಕ್ಕಳು ಬಟ್ಟೆಗಳೆಲ್ಲ ತುಂಬಿದ್ದೀನಿ. ಬನ್ನಿ, ಕ್ಯಾಬ್ ಬಂತು ಅಂತ ಅನಿಸುತ್ತೆ. ಓಕೆ, ಸಿಗ್ತೀನಿ ಗೈಸ್. ಸರಿ, ನಿನ್ನ ಬಟ್ಟೆ ನೋಡಿ ತಾತನ ರಿಯಾಕ್ಷನ್ ಹೆಂಗೈತೆ? ಚೆನ್ನಾಯ್ತಾ ಕೇಳು. ಮೇಗಡೆ ಅದನ್ನ ಹಿಡ್ಕ ಕೇಳು, ಚೆನ್ನಾಯ್ತಾ ಅಂತ. ಚೆನ್ನಾಯ್ತಾ? ಈಗ ನೆಕ್ಸ್ಟ್ ಯಾವ್ದು ತಗೋತೀಯ? ತಗೋಗು. ಹೋಗು. ಅದು ದಿಂಪು ಹಾಕ್ಕೊಂಡು ತೋರಿಸು ಚೈತ್ರನ ಮಗಳಿಗೆ. ಫ್ರಾಕ್ ಅವಳಿಗೆ ಆ ಥರ ಮಿಡಿ ಎಲ್ಲ ಸೊಂಟದಲ್ಲಿ ಕೂರೋಕ್ಕಲ್ಲ, ಆ ಥರದವಳು ಇಟ್ಕೊಳಕ್ಕಲ್ಲ ಬಟ್ಟೆ ಎಲ್ಲ. ಅವಳಿ ಫ್ರಾಕ್ ತಗೋಬಾ ಅಂದ್ಲು. ಅಲ್ಲ, ಚೆನ್ನಾಗೈತೆ, ಚೆನ್ನಾಗಿ ಕಾಣುತ್ತೆ. ಹೂ ಚೆನ್ನಾಯ್ತಾ? ಸರಿ, ಅವಳಿಗೆ ಮುಳುಗಿ ಓದ್ತಿದ್ದೆ. ಓ ಸೂಪರ್. ನೆಕ್ಸ್ಟ್ ಸರಿ, ಪ್ಯಾಂಟು ಶರ್ಟ್ ತೋರಿಸುವಂತೆ ತಗತ್ತ. ಒಂದು ವಿಷಯ ತೋರಿಸ್ಬರೋ. ತೋರ್ಸೋಗ. ಇದಕ್ಕೆ ಇದು ಮ್ಯಾಚಿಂಗು. ತೋರ್ಸೋಗಿದ್ದು ವೇಲು ತೋರ್ಸೋಕೆ ತಾತಗೆ. ಅದು ಇವರು ನಾಗೇಶಣ್ಣನ ಮಗಳಿಗೆ, ಅವಳು ಹೈಟ್ ಅವಳಲ್ಲ. ಚಂದ. ಅವ್ರು ವಿಡಿಯೋ ಕಾಲ್ ಮಾಡಿ ತಗೊಂಬ. ನಾವೇನು ಕಿತ್ತೋಗಲ್ಲ ಕಣ, ಯಾವ ಕಿತ್ತೋಗವಲ್ಲ. ತೊಳೆದ್ರು ಕಿತ್ತೋಗವಲ್ಲ ಅವು. ಸುಂದಿರನು ಅವರೇ ನೋಡಿ ನಾಗೇಶಣ್ಣ ಇಷ್ಟ ಆಯ್ತು ಅಂದು ಇದನ್ನೇ ತಗೋಬಾರ ಮಗ, ಚೆನ್ನಾಗೈತೆ ಅಂತ. ಅದು ಮುಂದ್ಗಡೆದು ಆ ಕಡೆ ನೀಟಾಗಿ ಇಟ್ಕ. ಇದು ಹಿಂದ್ಗಡೆದು ಅರ್ಧಂಬರ್ಧ ಆ ಕಡೆ ಕರ್ದೆ ಇಟ್ಕೊಂಡಿದ್ಯಾ. ಚೆನ್ನಾಯ್ತಾ? ಸರಿ, ನೆಕ್ಸ್ಟ್ ಯಾವುದು? ನೆಕ್ಸ್ಟು ಇನ್ನೊಂದು ಅಲ್ಲೇ ಅದೇ ಎತ್ಕೊ, ಪ್ಯಾಂಟು ಶರ್ಟು ಅದೇ ಹಾಕೋವರೆಯ. ತಾತಿದ ತಗೋಗೋ, ತಾತ ನೋಡುತ್ತೆ. ಒಂದೊಂದೇ ತಗೋತೀಯಾ? ಇದು ನೋಡಿ, ಲಂಗದೋಣಿ ಹೊಲ್ಸೋಕೆ ರೇಷ್ಮೆ ಪೀಸು. ಹುಡುಗಿ ಬೆಳಿಗ್ಗೆ ಕೊಟ್ಟು ಬರಬೇಕು. ಸರಿ, ಸೊಂಟಕ್ಕೆ ಇಟ್ಕ. ಅದರಲ್ಲೇ ಬ್ಲೌಸು ಇದೆ, ನೀಲಿ ಕಲರು, ಉದ್ದ ಐತೆ. ಚೆನ್ನಾಯ್ತಾ ಕಲರು? ಚೆನ್ನಾಗಿ ಕಾಣುತ್ತಲ್ವ ಅದು? ಹಳಿ ಮಾಡಿಸ್ಬೋದು. ಅದೇನು ಚಿಕ್ಕ ಪೀಸು, 3 ಮೀಟ್ರ್ ಐತೆ. ಹಂಗಂಗೆ ಇಡ್ಬಿಡು, ಇಂಬುಡ್ಸಿ ಇಡಬೇಕು. ನೆಕ್ಸ್ಟ್ ಏನು ತೋರಿಸ್ತೀಯಾ? ತಗೋಗು. ಅದು ಹೊಳಿಬಿಡು, ಹಂಗೆ ತಗೋಗು. ಇದು ತೋರಿಸು. ಅದೇನು ನೆಟ್ಟೆಡು, ಅದು ರಿಸೆಪ್ಷನ್ನಿಗೆ ಹೊಲ್ಸೋಕ್ಕೆ. ಇವಳಿಗೆ ಕೊಟ್ಟು ಬರಬೇಕು ಬೆಳಗ್ಗೆಗೆ. ಅದು ಕೆಂಪು ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಅದು ನೆಟ್ಟೆಡು. ಅದು ಕೆಳಗಡೆದು ಬರುತ್ತೆ. ಅದು ಒಳಗಡೆಗೆಲ್ಲ ಅವಳೇ ತಂದು ಹಾಕ್ತಾಳೆ. ಇದು ನಾನು ನೆಟ್ಟೆಡ್ ತಂದಿದ್ದೀನಿ. ಮೇಗಡಿಗೆ ಮಾತ್ರ ಆ ಥರ ಡಿಸೈನಿಂದ ತಂದಿದ್ದೀನಿ ಟಾಪಿಗೆ. ಕೆಳಗಡೆಗೆ ಲಂಗದ ಥರ ಬರುತ್ತೆ. ಒಳಗಡೆಗೆ ಅವಳು ಶೈನಿಂಗಿಂದೆಲ್ಲ ಹಾಕ್ತಾಳೆ ಒಳಗಡೆಗೆ. ಬರೀ ನೆಟ್ಟೆಡ್ ಒಂದು ತಗೊಬರಕ್ಕ, ಲೈನಿಂಗು ಶೈನಿಂಗಿಂದೆಲ್ಲ ಕ್ಲಾತು ನಾನು ತಗೊಬತ್ತೀನಿ ಅಂತ ಅಂದು. ಅದು ಮೇಗಡಿಕೆ ಟಾಪಿಗೆ. ಅದಕ್ಕೆ ಟಾಪಿ ಚೆನ್ನಾಗಿರೋದು ತಗೊಬಂದಿದ್ದೀನಿ. ಇಲ್ಲಿಂದ ಅಷ್ಟು ಒಂದು ಇದೊಂದು ಲಂಗ. ಈಗ ಲಂಗ ದೋಣಿ ಹೊಲಿತೀವಲ್ಲ ಆ ಥರ, ಅಂದರೆ ಕ್ರಾಪ್ ಟಾಪ್ ಥರ.
ಆಯ್ತಾಳೆ ಕವರ್ಗೆ ಹಾಕೋತೀರಿ ತಕೊಡು ಎಲ್ಲ ಅರುಬೇಡ. ಇದು ಪ್ಯಾಂಟ್ ಶರ್ಟ್ ಅವಳಿಗೆ. ಇವೆಲ್ಲರೂ ಹಿಂಸೆ ಆಯಿತು ಅಂದರೆ ಅದನ್ನು ಬಿಚ್ಚಿ ಪ್ಯಾಂಟ್ ಶರ್ಟ್ ಹಾಕಕ್ಕೆ. ಅದು ಮೇಗಡಿಗೆ ಒಳಗಡೆಗೆ ಬರುತ್ತೆ, ಅದ್ರ ಮೇಗಡಿಗೆ ಅಲ್ಲೊಂದು ಕೋಟ್ ಐತೆ ನೋಡು. ಹ್ಞೂ ಅದೇ ಫ್ಯಾನ್ಸಿಯಾಗಿ ಅವಳು ಇನ್ನೆಷ್ಟುದ್ದ ಅವಳು ಇಷ್ಟುದ್ದ ಐತೆ ಅಂದರೆ ಅದು ಹಿಡಿಸ್ಬೇಕು ಅಂತ ದೊಡ್ಡದಾಗೈತೆ. ಪ್ಯಾಂಟ್ ನೋಡು, ಈಗ ಮುಂದ್ಗಡೆ ನೋಡು, ಅದು ಹಿಂದ್ಗಡೆ ಅದು ಪ್ಯಾಂಟು ಜಾಬು ಚೆನ್ನಾಯ್ತಾ ಜಾಬು. ಇಂಜೆಕ್ಷನ್ ಮಾಡಿಸ್ಕೆ ಬಂದಮ್ಮ ಅವಳು ಒಬ್ಳಿಗೆ ಕಟ್ ಮಾಡಿದ್ಯಲ್ಲ, ನಮಗೂ ಕಟ್ ಮಾಡಿಕೊಡು. ಹಾಂ ಅಮ್ಮಗೂ ಕೊಡು, ಅದೇನು ವಾಟ್ರ್ ಮೇಲೆ ಏನಾಗಲ್ಲ. ಸರಿ ನೀನು ಒಬ್ಳೆ ತಿಂತಿದ್ಯಾ? ಹಾಂ ಹಾಂ ಕಲ್ಲಂಗಡಿ ಹಣ್ಣ ಈಗ ಬೇಸಿಗೆ ಅಲ್ಲ, ಈ ಬೇಸಿಗೆ ಟೈಮಲ್ಲೇ ಬರೋದು ಇವು. ಸ್ವೀಟ್ ಆಯ್ತಾನೆ ಸರಿ. ಅವಳು ಒಂದು ಖಾಲಿ ಮಾಡಿದ್ಲು. ಬಾಳೆಹಣ್ಣು ಯಾಕೆ ತಿಂದಿಲ್ಲ ನೀನು? ಹಾಂ ಹಂಗೆ ಸಿಪ್ಪೆ ಸಿಪ್ಪೆ ತದ್ದು ಕೊಡೋದು ಹಂಗೆ ಇದು ಹಂಗೆ ಕೊರ್ಕಿತೀಯಾ? ತಿಂದಾಯ್ತಾ? ಸಮಾಧಾನ ಆಯ್ತಾ? ಹಾಂ ಒಂಚೂರು ಸಪ್ಪೆ. ಏಯ್ ಕೈಗೆ ನರಿಕಂಡಿಯ ಬಾಯಿ ಕಡಿಕೆ. ಇದು ಒಂಚೂರು ಆ ಕಡೆಗೆ ನೂಕಿ. ಏನ ಅಮ್ಮ ಹಂಗೆ ಕಾಪ್ತೀನಿ ಕಾಪ್ಕಿತಿ ಅನ್ನೋ ನಿಂಗೂ ಬಟ್ಲು ಕೊಡ್ಲಾ ಕೂಡ ಹಂಗೆ ತಿಂತಿದ್ದೆ.